Good morning, students. In the previous class we have discussed different organelles of the animal cell and plant cells. In that we have discussed lysosomes, suicide bags, lysosomes, Golgi complex and mitochondria. Here we have discussed. Next, the organelles is called as plastids. Here in this, plastids are large cell organelles. ಇವನ್ನ ಪ್ಲಾಸ್ಟಿಡ್ಸ್ ಅಂತಕ್ಕಂಥವು ಇವು ಪ್ಲಾಂಟ್ ಸೆಲ್ಲಲ್ಲಿ ಮಾತ್ರ ಇರ್ತಾ ಹೋಗ್ತವೆ. ಆ್ಯಂಡ್ ದೇರ್ ಪರ್ಫಾರ್ಮೆನ್ಸ್ ಆರ್ ದೇರ್ ಫಂಕ್ಷನ್ ಈಸ್ ಸಿಂಥಸೈಸ್ ಆ್ಯಂಡ್ ಸ್ಟೋರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ದೀಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಸೆಲ್ ಆರ್ಗನಲ್ಸ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಫಾರ್ ಸಿಂಥಸೈಸ್ ಆ್ಯಂಡ್ ಸ್ಟೋರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಓಕೆ, ಇವು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಸ್ಟೋರ್ ಮಾಡ್ತಕ್ಕಂಥ ಕೆಲಸನ ಅವರು ಮಾಡ್ತಾ ಹೋಗ್ತಾರೆ. ಯಾರು? ಪ್ಲಾಸ್ಟಿಡ್ಸ್ ಅಂತಕ್ಕಂಥದ್ದು. ಇಟ್ಸ್ ಎ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಪ್ಲಾಸ್ಟಿಡ್ಸ್ ಅಂತಕ್ಕಂಥವು ಟೂ ಟೈಪ್ಸ್ ಇದಾವೆ. ಇದನ್ನು ಡಿಪೆಂಡಿಂಗ್ ಅಪಾನ್ ದ ಬೇಸಿಸ್ ಆಫ್ ಪಿಗ್ಮೆಂಟ್, ಅದರಲ್ಲಿ ಇರ್ತಕ್ಕಂಥ ಪಿಗ್ಮೆಂಟಿನ ಆಧಾರದ ಮೇಲೆ ನಾವು ಈ ಪ್ಲಾಸ್ಟಿಡ್ಸನ್ನು ಎರಡು ರೀತಿಯಾಗಿರ್ತಕ್ಕಂಥ ಪ್ಲಾಸ್ಟಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಲ್ಯೂಕೋಪ್ಲಾಸ್ಟ್ ಮತ್ತು ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥ. ಲ್ಯೂಕೋಪ್ಲಾಸ್ಟ್ ಆರ್ ಕಲರ್ಲೆಸ್ ಪ್ಲಾಸ್ಟಿಡ್ಸ್ ಅಂತ ಕರಿತಾ ಹೋಗ್ತೀವಿ. ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿದ್ರೆ ಲ್ಯೂಕೋ ಮೀನ್ಸ್ ಕಲರ್ಲೆಸ್. ಲ್ಯೂಕೋ ಮೀನ್ಸ್ ಕಲರ್ಲೆಸ್ ಪ್ಲಾಸ್ಟಿಡ್ಸನ್ನು ಲ್ಯೂಕೋಪ್ಲಾಸ್ಟ್ ಅಂತ ಕರಿತಾವೆ. ಯಾವ್ಯಾವಪ್ಪ ಕಲರ್ಲೆಸ್ ಪ್ಲಾಸ್ಟಿಡ್ಸ್ ಅಂತಕ್ಕಂಥವು? ಅಮೈಲೋಪ್ಲಾಸ್ಟ್, ಅಲಿರೋಪ್ಲಾಸ್ಟ್ ಆ್ಯಂಡ್ ಇಲಿಯೋಪ್ಲಾಸ್ಟ್ ಅಂತಕ್ಕಂಥವು ನಾವು ಕರಿತಾ ಹೋಗ್ತೀವಿ. ದಟ್ ಈಸ್ ಹಿಯರ್ ವಿ ಹ್ಯಾವ್ ಮೆನ್ಷನ್ ಲ್ಯೂಕೋಪ್ಲಾಸ್ಟ್ ಆ್ಯಂಡ್ ಕ್ರೋಮೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟ್ ದಟ್ ಈಸ್ ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಎಕ್ಸಾಂಪಲ್ ಅಮೈಲೋಪ್ಲಾಸ್ಟ್, ಅಲಿರೋಪ್ಲಾಸ್ಟ್ ಆ್ಯಂಡ್ ಇಲಿಯೋಪ್ಲಾಸ್ಟ್ ಅಂತಕ್ಕಂಥವು ಮೂರು ರೀತಿಯಾಗಿರ್ತಕ್ಕಂಥ ಪ್ಲಾಸ್ಟಿಡ್ಸು ಎಲ್ಲಿರ್ತವೆ? ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್ ಅಂತ ಹೇಳಿದ್ವಿ. ಅದೇ ರೀತಿ ಕ್ರೋಮೋಪ್ಲಾಸ್ಟ್, another type of plastids, that is chromoplasts. Example, they are called as green and non-green plastids like chloroplast ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಕಲರ್ಡ್ ಪ್ಲಾಸ್ಟಿಡ್ಸ್ ಅನ್ನ ಕ್ರೋಮೋಪ್ಲಾಸ್ಟ್ ಅಂತ ಕರೀತಾರೆ. ಕ್ರೋಮೋ ಮೀನ್ಸ್ ಕಲರ್, ಕ್ರೋಮೋ ಅಂತ ಹೇಳಿದ್ರೆ ಕಲರ್, ಪ್ಲಾಸ್ಟ್ ಮೀನ್ಸ್ ಪ್ಲಾಸ್ಟಿಡ್ಸ್. ಕ್ರೋಮೋಪ್ಲಾಸ್ಟ್ means colored plastids. Example, green plastids and non-green plastids, red plastids. ಓಕೆನಾ? these are all present in leaves, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ನಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಡ್ಸ್ ಅಂತಕ್ಕಂಥ ನಾವು ಹೇಳ್ತಾ ಹೋಗ್ತೀವಿ. ನಾವು ಕಮ್ ಟು ದ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಲ್ಯೂಕೋಪ್ಲಾಸ್ಟ್ ಆ್ಯಂಡ್ ಕ್ರೋಮೋಪ್ಲಾಸ್ಟ್. ಓಕೆನಾ? ಕ್ರೋಮೋಪ್ಲಾಸ್ಟಿಗೆ ನಾವು ಗ್ರೀನ್ ಮತ್ತು ನಾನ್ ಗ್ರೀನ್ ಪ್ಲಾಸ್ಟಿಡ್ಸ್, ಬರೀ ನಾನ್ ಗ್ರೀನ್ ಅಲ್ಲ, ಗ್ರೀನ್ ಮತ್ತು ನಾನ್ ಗ್ರೀನ್ ಪ್ಲಾಸ್ಟಿಡ್ ಎರಡೂ ಕೂಡ ಇಲ್ಲಿ ಬರ್ತಾ ಹೋಗ್ತವೆ. ಇದರಲ್ಲಿ ದೇ ಆರ್ ಲ್ಯೂಕೋಪ್ಲಾಸ್ಟ್, ದೇ ಆರ್ ಕಲರ್ಲೆಸ್. ದೇ ಆರ್ ಕ್ರೋಮೋಪ್ಲಾಸ್ಟ್ ಆರ್ ಐದರ್ ಗ್ರೀನ್ ಇನ್ ಕಲರ್ ಆರ್ ಬ್ರೌನ್ ಇನ್ ಕಲರ್ ಆರ್ ರೆಡಿಶ್ ಇನ್ ಕಲರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಸಿಲಿಂಡ್ರಿಕಲ್ ಟು ರೌಂಡ್ ಇನ್ ಶೇಪ್. ಲ್ಯೂಕೋಪ್ಲಾಸ್ಟ್ ಆರ್ ಸಿಲಿಂಡ್ರಿಕಲ್ ಟು ರೌಂಡ್ ಇನ್ ಶೇಪ್, ಬಟ್ ದೀಸ್ ಕ್ರೋಮೋಪ್ಲಾಸ್ಟ್ ಆರ್ ಇರ್ರೆಗ್ಯುಲರ್ ಇನ್ ಶೇಪ್. and these leucoplasts only found in unexposed cells. ಅನ್ಎಕ್ಸ್ಪೋಸ್ಡ್ ಸೆಲ್ಸ್ ಅಂತ ಹೇಳಿದ್ರೆ ಯಾವ ಸೆಲ್ಸು ಎಕ್ಸ್ಪೋಸ್ ಆಗಿರೋದಿಲ್ಲ ಹೊರಗಡೆ ಜಗತ್ತಿಗೆ, ಹೊರಗಡೆ ಇರ್ತಕ್ಕಂಥ ಸೂರ್ಯನ ಬೆಳಕಿಗೆ ಅಥವಾ ಹೊರಗಡೆ ಪ್ರಪಂಚಕ್ಕೆ ಹೊರಗಡೆ ಕಾಣಿಸೋದಿಲ್ವೋ. ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಒಳಗಡೆ ಏನಿದೆ, ನಮ್ಮ ಬಾಡಿ ಒಳಗಡೆ ಮಾಂಸ ಅಂತಕ್ಕಂಥದ್ದಿದೆ, ಅದು ಹೊರಗಡೆ ಕಾಣೋದಿಲ್ಲ, ಯಾಕಂದರೆ ಅದರ ಮೇಲೆ ಸ್ಕಿನ್ ಕವರ್ ಆಗಿದೆ. ಅದೇ ರೀತಿ ಪ್ಲಾಂಟ್ಸಲ್ಲೂ ಕೂಡ ಏನಾಗಿದೆ, ಒಳಗಡೆನೂ ಕೂಡ ಸೆಲ್ಸ್ ಇದ್ದಾವೆ. ಅಂಥ ಅನ್ಎಕ್ಸ್ಪೋಸ್ಡ್ ಸೆಲ್ಸಲ್ಲಿ ಈ ಲ್ಯೂಕೋಪ್ಲಾಸ್ಟ್ ಅಂತಕ್ಕಂಥವು ಇರ್ತಾ ಹೋಗ್ತವೆ. ಬಟ್ ಕ್ರೋಮೋಪ್ಲಾಸ್ಟ್ ಈಸ್ ಪ್ರೆಸೆಂಟ್ ಇನ್ ಎಕ್ಸ್ಪೋಸ್ಡ್ ಆ್ಯಂಡ್ ಅನ್ಎಕ್ಸ್ಪೋಸ್ಡ್ ಎರಡರಲ್ಲೂ ಇರ್ತಾ ಹೋಗ್ತವೆ. ಯಾವುದು? ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥ. ಆ್ಯಂಡ್ ದೀಸ್ ಲ್ಯೂಕೋಪ್ಲಾಸ್ಟ್ ಟೇಕ್ ಪಾರ್ಟ್ ಇನ್ ಸ್ಟೋರೇಜ್ ಆಫ್ ಫುಡ್. ಇವೇನು ಮಾಡ್ತಾ ಹೋಗ್ತವೆ? ಆಹಾರನ ಸ್ಟೋರ್ ಮಾಡೋದಕ್ಕೆ ಇವು ಹೆಲ್ಪ್ ಮಾಡ್ತಾ ಹೋಗ್ತವೆ. ದಟ್ ಈಸ್ ಇಟ್ ಟೇಕ್ ಪಾರ್ಟ್ಸ್ ಇನ್ ಸ್ಟೋರೇಜ್ ಆಫ್ ಫುಡ್. ಆ್ಯಂಡ್ ದೀಸ್ ಕ್ರೋಮೋಪ್ಲಾಸ್ಟ್ ಡು ನಾಟ್ ಸ್ಟೋರ್ ಫುಡ್, ಓನ್ಲಿ ದೇ ಸಿಂಥಸೈಸ್ ದ ಫುಡ್ ಸಮಟೈಮ್ಸ್. ಆ್ಯಂಡ್ ದೀಸ್ ಲ್ಯೂಕೋಪ್ಲಾಸ್ಟ್ ಕ್ಯಾನ್ ಚೇಂಜ್ ಟು ಅದರ್ ಟೈಪ್ಸ್. ಇದು ಚೇಂಜ್ ಆಗಿಬಿಟ್ಟು ಬೇರೆ ಥರನೂ ಆಗ್ತಾ ಹೋಗ್ತವೆ. ಬಟ್ ದೀಸ್ ಕ್ರೋಮೋಪ್ಲಾಸ್ಟ್ ಪ್ರೊವೈಡ್ ಕಲರೇಷನ್ ಆಫ್ ಆರ್ಗನ್ಸ್. ಎಲ್ಲಿ ಇರ್ತಾವೋ ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥವು, ಆ ಕ್ರೋಮೋಪ್ಲಾಸ್ಟ್ ಇರೋದ್ರಿಂದ ಆ ಪಾರ್ಟ್ ಅಂತಕ್ಕಂಥದ್ದು, ಆ ಭಾಗ ಅಂತಕ್ಕಂಥದ್ದು, ಪ್ಲಾಂಟಿನ ಆ ಪಾರ್ಟು ಅಥವಾ ಅದರ ಭಾಗ ಆ ಕಲರ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ಎ ಸೀಡ್, ನಾವು ಕಾಯಿನ ನೋಡಿದಾಗ ಕಾಯಿ ಏನಾಗಿರ್ತದೆ? ಹಸಿರಾಗಿರ್ತದೆ.
ಬರ್ತಾ ಬರ್ತಾ ಏನಾಗುತ್ತೆ, ಬೆಳ್ಳಗಾಗ್ತಾ ಹೋಗುತ್ತೆ. ಮತ್ತೆ ಏನಾಗುತ್ತೆ, ಹಣ್ಣಾಗ್ತಾ ಹೋಗುತ್ತೆ. ಕಾಯಿ ಹಣ್ಣಾದಂಗೆಲ್ಲ ಏನಾಗುತ್ತೆ, ಕೆಂಪಗಾಗುತ್ತೆ. ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದೀಸ್ ಕ್ರೋಮೋಪ್ಲಾಸ್ಟ್ಸ್, ಅಲ್ಲಿರ್ತಕ್ಕಂಥ ಕ್ರೋಮೋಪ್ಲಾಸ್ಟ್ಸ್ ಇದರಿಂದ ಅಂದ್ರೆ ಕ್ರೋಮೋಪ್ಲಾಸ್ಟ್ಗಳು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ರೋಮೋಪ್ಲಾಸ್ಟ್, ಯಾವ್ಯಾವ ರೀತಿಯ ಕಲರಿನ ಕ್ರೋಮೋಪ್ಲಾಸ್ಟ್ ಇರ್ತಾ ಹೋಗ್ತಾವೋ ಆ ಒಂದು ಆಧಾರದ ಮೇಲೆ ಏನಾಗ್ತಾ ಹೋಗುತ್ತೆ, ಅದರ ಭಾಗ ಅಂತಕ್ಕಂಥ. ಈವನ್ ಇಫ್ ಯು ಸಿ ಎ ಲೀವ್ಸ್ ಅಲ್ಲಿ ನೋಡಿದಾಗ ಫಸ್ಟ್ ಎಲೆನ ನೋಡಿದಾಗ ನಾವು ಅದೇನಾಗಿರ್ತದೆ, ಲೈಟ್ ಗ್ರೀನ್ ಕಲರ್ ಇರ್ತದೆ. ಯಾವಾಗ ಅದು ಪೂರ್ತಿ ಮೆಚ್ಯೂರ್ಡ್ ಆಗಿಬಿಟ್ಟು ಬಲ್ತಿರ್ತೋ ಎಲೆ, ಅವಾಗ ಫುಲ್ ಗ್ರೀನ್ ಕಲರ್ ಇರ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೀಸ್ ಕ್ರೋಮೋಪ್ಲಾಸ್ಟ್ಸ್. ಬರ್ತಾ ಬರ್ತಾ ಮತ್ತೆ ಯೆಲ್ಲೋ ಕಲರ್ ಇರುತ್ತೆ, ಬಿಕಾಸ್ ಆಫ್ ದೀಸ್ ಕ್ರೋಮೋಪ್ಲಾಸ್ಟ್ಸ್. ಪ್ಲಾಸ್ಟಿಡ್ಸ್ ಇಂದ ಅದರ ಪ್ರೊವೈಡ್ ಕಲರೇಷನ್ ಆಫ್ ಆರ್ಗನ್ಸ್ ಅಂತ ಇಲ್ಲಿ ನೋಡ್ತೀನಿ. ಇದು ದಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಲ್ಯೂಕೋಪ್ಲಾಸ್ಟ್ಸ್ ಅಂಡ್ ಕ್ರೋಮೋಪ್ಲಾಸ್ಟ್ಸ್ ಅನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಅಲ್ಲಿ ಬರ್ತಕ್ಕಂಥ ಒಂದು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತಾ. ಇದನ್ನ ಕಿಚನ್ ಆಫ್ ದಿ ಪ್ಲಾಂಟ್ ಅಂತಾನು ಕರಿತಾ ಹೋಗ್ತೀವಿ. ಕಿಚನ್ ಆಫ್ ದಿ ಸೆಲ್ ಅಂತಾನು ಹೇಳ್ಬೋದು, ಅಥವಾ ಕಿಚನ್ ಆಫ್ ದಿ ಪ್ಲಾಂಟಿನ ಕಿಚನ್. ಎಲ್ಲಿ ಪ್ಲಾಂಟಿನ ಕಿಚನ್ ಅಂತ ಹೇಳಿದ್ರೆ ಲೀಫ್ ಅಂತ ಹೇಳ್ತೀವಿ ನಾವು, ಅಥವಾ ಲೀಫ್ ಅಂತಾನು ಹೇಳ್ಬೋದು, ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ಎಲ್ಲೆಲ್ಲಿ ಹಸಿರು ಭಾಗಗಳಿದಾವೋ ಅವೆಲ್ಲವೂ ಕಿಚನ್ ಆಫ್ ದಿ ಪ್ಲಾಂಟೇ. ಯಾಕಂತ ಹೇಳಿದ್ರಲ್ಲ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು. ಇಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದಾಗ ಸೆಲ್ಲಿನೊಳಗಡೆ ಕಿಚನ್ ಅಂತಕ್ಕಂಥದ್ದು, ಹೆಂಗೆ ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೆದಿದ್ವೋ ಅದೇ ರೀತಿ ದೀಸ್ ಕ್ಲೋರೋಪ್ಲಾಸ್ಟ್ ದೇ ಆರ್ ಕಾಲ್ಡ್ ಕಿಚನ್ ಆಫ್ ದಿ ಸೆಲ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಹೇಗಿದೆಯಪ್ಪ ದಿಸ್ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು ಹೇಗಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಬೌಂಡೆಡ್ ಬೈ 2 ಮೆಂಬ್ರೇನ್ಸ್ ಲೈಕ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿದ್ದಂಗೆ ಇದರಲ್ಲೂ ಕೂಡ ಏನಾಗಿದ್ದಾವೆ, 2 ಮೆಂಬ್ರೇನ್ಸ್ ಇಂದ ಇದು ಬೌಂಡ್ ಆಗಿದೆ, ಅಂದ್ರೆ ಸುತ್ತುವರ್ಕೊಂಡಿದೆ. ಓಕೆನಾ. ಇದನ್ನ ನಾವು ಇದರಲ್ಲಿ ಒಂದು ಕಲರ್ಲೆಸ್ ಮ್ಯಾಟ್ರಿಕ್ಸ್ ಇದೆ, ಒಳಗಡೆ ಇರ್ತಕ್ಕಂಥ ಒಂದು ಕಲರ್ಲೆಸ್, ಇದನ್ನ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಇದನ್ನ ಸ್ಟ್ರೋಮಾ ಅಂತ ಹೇಳ್ತೀವಿ. ಅಂಡ್ ಮೆಂಬ್ರೇನಸ್ ಸಿಸ್ಟಮ್ ಇರ್ತಕ್ಕಂಥದನ್ನ ಗ್ರಾನಾ ಅಂತ ಕರಿತಾ ಹೋಗ್ತೀವಿ. ಮೆಂಬ್ರೇನ್ ಸಿಸ್ಟಮ್ ಇರ್ತಕ್ಕಂಥದನ್ನ ಗ್ರಾನಾ. ಮುಂದೆ ನಾವು ತೋರಿಸ್ತಾ ಹೋಗ್ತೀನಿ, ಅದು ಡಯಾಗ್ರಾಮ್ಸ್ ಅನ್ನ ನಿಮಗೆ. ಓಕೆನಾ. ಅಂಡ್ ಈಚ್ ಗ್ರಾನಮ್, ಪ್ರತಿಯೊಂದು ಗ್ರಾನಮ್ ನಲ್ಲಿ ಇಟ್ಸ್ ಕನ್ಸಿಸ್ಟ್ ಆಫ್ ಸ್ಯಾಕ್ ಆಫ್ ಮೆಂಬ್ರೇನ್ ಬೌಂಡ್ ಫ್ಲಾಟ್ ಅಂಡ್ ಸ್ಯಾಕ್ಸ್. ಅದರಲ್ಲಿ ಏನಾಗಿದೆ, ಪ್ಲೇಟ್ಗಳ ತರ ಒಂದೊಂದು ಈ ತರ ಪ್ಲೇಟ್ ಮೇಲೆ ಹೆಂಗೆ ಜೋಡಿಸಿರ್ತೀವೋ ಆ ರೀತಿ ಏನಾಗಿದೆ ಅದರಲ್ಲಿ ನಮಗೆ ಇದಂತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಈ ರೀತಿ ಒಂದು ಪ್ಲೇಟ್ ಇದೆ, ಅದರ ಮೇಲೆ ಇನ್ನೊಂದು ಪ್ಲೇಟ್ ಇದೆ, ಅದರ ಮೇಲೆ ಇನ್ನೊಂದು ಪ್ಲೇಟ್. ಇದಕ್ಕೆ ನಾವು ಗ್ರಾನಮ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಈಚ್ ಗ್ರಾನಮ್ ಈಸ್ ಹ್ಯಾವಿಂಗ್ ಎ ಸ್ಯಾಕ್ ಆಫ್ ಮೆಂಬ್ರೇನ್. ಇದನ್ನ ನಾವು ಸ್ಯಾಕ್ ಆಫ್ ಮೆಂಬ್ರೇನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಇರ್ತಕ್ಕ. ಓಕೆನಾ. ಸ್ಯಾಕ್ ಆಫ್ ಮೆಂಬ್ರೇನ್ಸ್ ದಟ್ ಈಸ್ ಫ್ಲಾಟೆಂಡ್, ದಟ್ ಈಸ್ ಕಾಲ್ಡ್ ಥೈಲಾಕಾಯ್ಡ್ಸ್. ಇದನ್ನ ನಾವು ಥೈಲಾಕಾಯ್ಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಸ್ಯಾಕ್ ಆಫ್ ಮೆಂಬ್ರೇನ್ಸ್ ಇದಾವೆ, ಏನಿವೆ ಎಲ್ಲವೂ ಥೈಲಾಕಾಯ್ಡ್ಸ್. ಈ ತರ ಒಂದೊಂದೇ ಪ್ಲೇಟ್ ಅನ್ನ ಥೈಲಾಕಾಯ್ಡ್ಸ್ ಪಿಗ್ಮೆಂಟ್ಸ್ ಲೈಕ್ ಕ್ಲೋರೋಫಿಲ್, ಕೆರೋಟಿನಾಯ್ಡ್ಸ್. ಅದರಲ್ಲಿ ಏನಿದೆ, ಕ್ಲೋರೋಫಿಲ್ ಇದೆ, ಕೆರೋಟಿನಾಯ್ಡ್ಸ್ ಇದೆ, ಮತ್ತೆ ಫೈಕೋಬಿಲಿನ್ಸ್ ಅಂತಕ್ಕಂಥವು ಇದಾವೆ. ಅಂಡ್ ದೀಸ್ ಸ್ಟ್ರೋಮಾ ಕಂಟೈನ್ಸ್ ಎನ್ಸೈಮ್ಸ್ ಫಾರ್ ಡಾರ್ಕ್ ರಿಯಾಕ್ಷನ್. ಡಾರ್ಕ್ ರಿಯಾಕ್ಷನ್ ಮುಂದೆ ಗೊತ್ತಾಗುತ್ತೆ ನಿಮಗೆ, ಡಾರ್ಕ್ ರಿಯಾಕ್ಷನ್ ಅಂದ್ರೆ ಏನಂದ್ರೆ ಅಂತ ಹೇಳ್ಬಿಟ್ಟು. ಓಕೆನಾ. ಇಲ್ಲಿ ಆ ಎನ್ಸೈಮ್ಸ್ ಅಂತಕ್ಕಂಥವು ಡಾರ್ಕ್ ರಿಯಾಕ್ಷನ್ ಆಗೋದಕ್ಕೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಎನ್ಸೈಮ್ಸ್ ಆ ಸ್ಟ್ರೋಮಾದಲ್ಲಿ ಇರ್ತಾ ಹೋಗಿದೆ. ಇದು ಗ್ರಾನಾ ಅಂತ ಕರೆದ್ವಿ, ಇದರಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದನ್ನ ಸ್ಟ್ರೋಮಾ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ಇಟ್ ಕಂಟೈನ್ಸ್ DNA, RNA ಅಂಡ್ ರೈಬೋಸೋಮ್ಸ್. That is, chloroplast is also semi-autonomous like mitochondria. ಮೈಟೋಕಾಂಡ್ರಿಯಾ ತರ ಇದು ಕೂಡ ಸೆಮಿ ಆಟೋನಮಸ್ ಆಗಿದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎನ್ಸೈಮ್ಸ್ ಅನ್ನು ತಾವೇ ತಯಾರು ಮಾಡ್ಕೊಳ್ತಾ ಹೋಗ್ತದೆ. ಇಲ್ಲಿ ನೋಡ್ರಿ ಪಾರ್ಟ್ ಅನ್ನು ನೀವು ನೋಡ್ಬೋದು. ಅದಾಯ್ತಾ, ಇಲ್ಲಿ ಏನಾಗಿದೆ, 2 ಮೆಂಬ್ರೇನ್ಸ್ ಇದಾವೆ. ಅಂದ್ರೆ ಔಟರ್ ಒಂದು ಮೆಂಬ್ರೇನು, ಇನ್ನರ್ ಒಂದು ಮೆಂಬ್ರೇನ್, 2 ಮೆಂಬ್ರೇನ್ಸ್, ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್. ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ಸ್ಟ್ರೋಮಾ ಅಂತ ಹೇಳಿದ್ವಿ. ಮತ್ತೆ ಇಲ್ಲಿ ಏನಾಗಿದೆ, ಪ್ಲೇಟ್ ಅಂತ ಕೂತ್ಕೊಂಡಿದ್ವಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಗ್ರಾನಮ್ ಅಂತ ಕರಿತಾ ಹೋದ್ವಿ. ಆ ಗ್ರಾನಮ್ ಅಲ್ಲಿ ಇರ್ತಕ್ಕಂಥ ಒಂದೊಂದು ಪ್ಲೇಟಿಗೂ ಥೈಲಾಕಾಯ್ಡ್ ಅಂತ ಕರಿತಾ ಹೋಗ್ತೀವಿ. ಇದು ಡಬಲ್ ಮೆಂಬ್ರೇನ್ ಹೇಳಿದ್ವಿ, ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್. ಇಲ್ಲಿ ತೋರಿಸ್ತಿದ್ವಿ ನಾವು ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್. ಔಟರ್, ದಿಸ್ ಈಸ್ ಔಟರ್, ದಿಸ್ ಈಸ್ ಇನ್ನರ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಅಂಡ್ ಇದರ ಸೈಜ್ ಎಷ್ಟಿದೆಯಪ್ಪ ಅಂದ್ರೆ 0.7 ಮೈಕ್ರೋಮೀಟರ್ ಅಂತಕ್ಕಂಥದ್ದು. ಇಲ್ಲಿ ನಾವು ಲೈಸೋಸೋಮ್ಸ್ ಅಂತ ಹೇಳಿದ್ವಿ, ಇದು ತಪ್ಪು. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಏನಂತ ಕರಿತಾ ಹೋಗ್ತೀವಿ, ಕ್ಲೋರೋಪ್ಲಾಸ್ಟ್. ಇದು ಕ್ಲೋರೋಪ್ಲಾಸ್ಟಿನ ಸ್ಟ್ರಕ್ಚರ್. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು
ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ಪ್ಲಾಸ್ಟಿಡ್ಸಿನ ಫಂಕ್ಷನ್ಸ್ ಏನಪ್ಪ? ಪ್ಲಾಸ್ಟಿಡ್ಸ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸ್ಟಿಡ್ಸ್? ದ ಫಸ್ಟ್ ಫಂಕ್ಷನ್, ದೀಸ್ ಪ್ಲಾಸ್ಟಿಡ್ಸ್ ಆರ್ ಕ್ರೋಮೋಪ್ಲಾಸ್ಟ್. ಓಕೆ, ಕ್ರೋಮೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅನ್ನು ತಗೊಂಡ್ರು. ಕ್ಲೋರೋಪ್ಲಾಸ್ಟ್ ಈಸ್ ಆಲ್ಸೋ ಒನ್ ಆಫ್ ಎ ಕೈಂಡ್ ಆಫ್ ಎ ಪ್ಲಾಸ್ಟಿಡ್. ಅದು ಕೂಡ ಪ್ಲಾಸ್ಟಿಡಿನ ಒಂದು ಏನಾಗಿದೆ, ಒಂದು ರೀತಿಯಾಗಿರ್ತಕ್ಕಂಥ ಪ್ಲಾಸ್ಟಿಡ್ಸ್. And these chromoplasts, first function, chromoplasts provide color to fruits and flowers. ಫ್ಲವರ್ಸ್ ಮತ್ತು ಫ್ರೂಟ್ಸ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲರ್ಗಳು ಇರೋದಕ್ಕೆ ಕಾರಣ ಏನು? ಬಿಕಾಸ್ ಆಫ್ ದೀಸ್ ಪ್ಲಾಸ್ಟಿಡ್ಸ್. ನಾವು ಭಾಳಷ್ಟು ಹೂವುಗಳನ್ನು ನೋಡ್ತೀವಿ, ಫ್ಲವರ್ಸನ್ನು. ಒಂದು ಫ್ಲವರು ಯೆಲ್ಲೋ ಕಲರ್ ಇದೆ, ಒಂದು ರೆಡ್ ಕಲರ್ ಇದೆ, ಒಂದು ಬ್ಲೂ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ. ಬಿಕಾಸ್ ಆಫ್ because of the presence of these plastids. ಅಂದರೆ they are gives a color to the fruits and flowers ಅಂತಕ್ಕಂಥದ್ದು. ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಟು ಅಟ್ರಾಕ್ಟ್ ಅನಿಮಲ್ಸ್ ಟು ಹೆಲ್ಪ್ ಇನ್ ಪಾಲಿನೇಷನ್ ಅಂಡ್ ಫ್ರೂಟ್ ಡಿಸ್ಪರ್ಸಲ್. ಅಂದರೆ ಕಲರನ್ನು ನೋಡಿದ ತಕ್ಷಣನೇ ಇನ್ಸೆಕ್ಟ್ಸ್ಗಳು, ಅನಿಮಲ್ಸ್ಗಳು, ಬರ್ಡ್ಸ್ಗಳು ಏನಾಗ್ತಾ ಹೋಗ್ತವೆ, ಆ ಫ್ರೂಟಿನ ಕಡೆ, ಆ ಫ್ಲವರ್ಸಿನ ಕಡೆ ಏನಾಗ್ತವೆ, ಅಟ್ರಾಕ್ಷನ್ ಆಗ್ತಾ ಹೋಗ್ತವೆ. ಅಟ್ರಾಕ್ಟ್ ಯಾಕಾಗಬೇಕು? ಅವು ಬಂದ್ಬಿಟ್ಟು ಅದನ್ನು ತಿಂದುಬಿಟ್ಟು ಏನಾಗ್ತಾ ಹೋಗ್ತವೆ, ಅಲ್ಲಿಂದ ಅದನ್ನು ತಗೊಂಡು ಬೇರೆ ಕಡೆ ಹಾರೋಗ್ತವೆ. ಹಾಗಾಗ್ಬಿಟ್ಟು ಏನಾಗುತ್ತೆ, ಆ ಗಿಡದ ಬೀಜ ಇನ್ನೊಂದು ಕಡೆ ಹಾರೋಗೋದ್ರಿಂದ ಆ ಫ್ಲವರ್ ಇದು ಬರ್ಡ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಒಂದು ಇನ್ಸೆಕ್ಟ್ ಆಗಿರ್ಬೋದು, ತಗೊಂಡೋಗೋದ್ರಿಂದ ಅದರ ಸೀಡ್ಸ್ ಡಿಸ್ಪರ್ಸ್ ಆಗ್ತಾ ಹೋಗ್ತವೆ. ಎಲ್ಲ ಕಡೆ ಆ ಗಿಡ ಮರಗಳು ಏನಾಗ್ತಾ ಹೋಗ್ತವೆ, ಬೆಳೀತಾ ಹೋಗ್ತವೆ. ಅದಕ್ಕೋಸ್ಕರ ಗಾಡ್ ಅಂತಕ್ಕಂಥ ಏನು ಮಾಡ್ತಾ ಹೋಗಿದ್ದಾನೆ, ಇದಕ್ಕೆ ಫ್ರೂಟ್ಸ್ ಮತ್ತು ಫ್ಲವರ್ಸಿಗೆ ಕಲರ್ ಅಂತಕ್ಕಂಥದ್ದನ್ನು ಕೊಡ್ತಾ ಹೋಗಿದ್ದಾನೆ. ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದೀಸ್ ಪ್ಲಾಸ್ಟಿಡ್ಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಫಂಕ್ಷನ್, ಲ್ಯೂಕೋಪ್ಲಾಸ್ಟ್ಸ್ ಟೇಕ್ ಪಾರ್ಟ್ ಇನ್ ಸ್ಟೋರೇಜ್ ಆಫ್ ಪ್ರೋಟೀನ್, ಸ್ಟಾರ್ಚ್ ಅಂಡ್ ಆಯಿಲ್. ಲ್ಯೂಕೋಪ್ಲಾಸ್ಟಿನ ಏನು ಕೆಲಸ? ದೀಸ್ ಆರ್ ಆಲ್ಸೋ ಪ್ಲಾಸ್ಟಿಡ್ಸ್, ಬಟ್ ದೇ ಸ್ಟೋರ್ ಪ್ರೋಟೀನ್, ಸ್ಟಾರ್ಚ್ ಅಂಡ್ ಆಯಿಲ್. ಅಂಡ್ ಥರ್ಡ್ ಫಂಕ್ಷನ್, ದೀಸ್ ಕ್ಲೋರೋಪ್ಲಾಸ್ಟ್ ಟ್ರ್ಯಾಪ್ ಸೋಲಾರ್ ಎನರ್ಜಿ ಟು ಮ್ಯಾನುಫ್ಯಾಕ್ಚರ್ ಫುಡ್ ಥ್ರೂ ಫೋಟೋಸಿಂಥಸಿಸ್. ಇವೇನು ಮಾಡ್ತಾ ಹೋಗ್ತಾವೆ ಕ್ಲೋರೋಪ್ಲಾಸ್ಟ್ಗಳು? ಎಲ್ಲೆಲ್ಲಿ ಹಸಿರು ಭಾಗ ಇದೆಯೋ ಪ್ಲಾಂಟಲ್ಲಿ ಅಲ್ಲೆಲ್ಲ ಕಡೆ ಕ್ಲೋರೋಪ್ಲಾಸ್ಟ್ ಇದ್ದಾವೆ. ದೇ ಟ್ರ್ಯಾಪ್ ಅಂತ ಹೇಳಿದ್ರೆ ಸೂರ್ಯನ ಶಾಖನ ಅಬ್ಸಾರ್ವ್ ಮಾಡ್ಕೊಳ್ತದೆ, ಹೀರ್ಕೊಳ್ತವೆ. ಹೀರ್ಕೊಂಡ್ಬಿಟ್ಟು ತನ್ನ ಆಹಾರನ ತಯಾರು ಮಾಡ್ಕೊಳ್ತವೆ. ಸೂರ್ಯನ ಶಾಖದಿಂದ, ಸನ್ ಎನರ್ಜಿಯಿಂದ, ಸೋಲಾರ್ ಎನರ್ಜಿಯಿಂದ ದೇ ಪ್ರಿಪೇರ್, ದೇ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. Next point, the third function, last function, fourth function, that is oxygen is being consumed in combustion and respiration. Okay, oxygen is also consumed. Oxygen ಕೂಡ ಇದು ಕನ್ಸ್ಯೂಮ್ ಮಾಡುತ್ತೆ ಬೈ ಕಂಬಷನ್ ಮಾಡೋದು. ಕಂಬಷನ್ ಅಂತ ಹೇಳಿದ್ರೆ ಆಹಾರನ ಆಕ್ಸಿಡೇಷನ್ ಮಾಡೋದಕ್ಕೆ ಮತ್ತು ರೆಸ್ಪಿರೇಷನ್ ಮಾಡೋದಕ್ಕೆ, ಎನರ್ಜಿನ ತಯಾರು ಮಾಡೋದಕ್ಕೆ ಆಕ್ಸಿಜನ್ ಅನ್ನು ಯೂಸ್ ಮಾಡ್ತಾ ಹೋಗ್ತವೆ. ಕಾರ್ಬನ್ ಡೈಆಕ್ಸೈಡ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ದ ಟು ಪ್ರೋಸೆಸ್, ದಟ್ ಈಸ್ ಕ್ಲೋರೋಪ್ಲಾಸ್ಟ್ ಮೇಂಟೈನ್ ಬ್ಯಾಲೆನ್ಸ್ ಆಫ್ ದಿ ಟು ಗ್ಯಾಸಸ್. ಈ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥವು ಏನು ಮಾಡ್ತಾ ಹೋಗ್ತವೆ, ಇವೆರಡು ಗ್ಯಾಸನ್ನು, ಯಾವುದನ್ನ, ಒಂದು ಆಕ್ಸಿಜನ್ ಗ್ಯಾಸು, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತವೆ ಬೈ ಅಬ್ಸಾರ್ಬಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಇನ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ರೆಸ್ಪಿರೇಷನ್ ಆಗಬೇಕಾದ್ರೆ ಅದಕ್ಕೆ ಆಕ್ಸಿಜನ್ ಬೇಕು. ಅಂದರೆ ಪ್ಲಾಂಟ್ಸಿಗೆ ಕಾರ್ಬನ್ ಡೈಆಕ್ಸೈಡು ಬೇಕು, ಆಕ್ಸಿಜನ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬೇಕು? ತನ್ನ ಆಹಾರ ತಯಾರು ಮಾಡ್ಕೊಳ್ಳೋದಕ್ಕೆ. ಆಕ್ಸಿಜನ್ ಯಾಕೆ ಬೇಕು? ಆಹಾರನ ಜೀರ್ಣ ಮಾಡ್ಕೊಂಡು ತಾವು ಬೆಳವಣಿಗೆ ಆಗಲಿಕ್ಕೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗೋದಕ್ಕೆ ಅವ್ರಿಗೆ ಆಕ್ಸಿಜನ್. ಅಂದರೆ ಪ್ಲಾಂಟ್ಸು ಕೂಡ ಉಸಿರಾಡ್ತದವೆ. ಅದಕ್ಕೆ ನಾವು ಲಿವಿಂಗ್ ಅಂತ ಹೇಳಿದ್ವಿ. ಯಾಕಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದಾಗ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಅಂತಕ್ಕಂಥವು ಎರಡೂ ಬರ್ತವೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ಇದು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು ನಾವಿಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈಗ ಕಾಣ್ತಿರತಕ್ಕಂಥದ್ದು ನಾವಿಲ್ಲಿ ತೋರಿಸ್ತಾ ಹೋಗಿದ್ವಿ. ಸೆಲ್ ಒಳಗಡೆ ಕಾಣ್ತಿರ್ತಕ್ಕಂಥದ್ದು ಇದನ್ನು ಹೊರಗಡೆ ಸ್ಟ್ರಕ್ಚರನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಅನದರ್ ಸೆಲ್ ಆರ್ಗನಲ್ ಈಸ್ ಕಾಲ್ಡ್ ಆಸ್ ರೈಬೋಸೋಮ್ಸ್. This is one of the important cell organelle. It is also called translational factory ಅಂತ ಕರೀತಾರೆ. ಟ್ರಾನ್ಸ್ಲೇಷನ್ ಫ್ಯಾಕ್ಟ್ರಿ ಯಾಕೆ ಅಂತ ಹೇಳಿದ್ರೆ, these ribosomes they prepare ಪ್ರೋಟೀನ್ಸ್ ಅನ್ನು ತಯಾರು ಮಾಡ್ತವೆ. ಒನ್ ಬೈ ಒನ್ ಫಂಕ್ಷನ್ ಅದರ ಕೆಲಸ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಬಂದರೆ, ದೀಸ್ ರೈಬೋಸೋಮ್ಸ್ ಆರ್ ಸ್ಮಾಲ್ ರೌಂಡ್ ಬಾಡೀಸ್.
These are small round bodies. ಇಲ್ಲೆಲ್ಲ ಕಾಣ್ತಿದಾವಲ್ಲ, these are all called as a ribosomes. ಅವೆಲ್ಲವೂ ಸಣ್ಣ ಸಣ್ಣ ಚುಕ್ಕೆ ಕಾಣ್ತಿದಾವಲ್ಲ, they are called ribosomes, and they are small round bodies found either in free state, ಫ್ರೀ ಆಗು ಕೂಡ ಇರಬಹುದು, or it is attached to surface of the endoplasmic reticulum. ಮೊದಲೇ ಹೇಳಿದ್ದೆ ನಾನು, endoplasmic reticulum ಮೇಲೆ ರೈಬೋಸೋಮ್ಸ್ ಕುತ್ಕೊಂಡಿದ್ರೆ ಅದನ್ನ ನಾವು ರಫ್ endoplasmic reticulum ಅಂತ ಕರಿತೀವಿ. If these ribosomes are not present on the endoplasmic reticulum, then such endoplasmic reticulum is called smooth endoplasmic reticulum ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ these ribosomes found either in free state, ಫ್ರೀ ಆಗು ಸೈಟೋಪ್ಲಾಸಮ್ ಅಲ್ಲಿ ಇರ್ತವೆ, ಮತ್ತೆ some of them they get attached to surface of the endoplasmic reticulum. ನೆಕ್ಸ್ಟ್ ಬಂದ್ಬಿಟ್ಟು ದೇ ಆರ್ ಕಂಪೋಸ್ಡ್ ಆಫ್ ರೈಬೋನ್ಯೂಕ್ಲಿಕ್ ಆಸಿಡ್. ಅವು ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ? RNA ಇಂದ ಮಾಡಲ್ಪಟ್ಟಿದ್ದಾವೆ, ರೈಬೋನ್ಯೂಕ್ಲಿಕ್ ಆಸಿಡ್ ಇಂದ ಮಾಡಲ್ಪಟ್ಟಿದ್ದಾವೆ. ವಾಟ್? ದ ರೈಬೋಸೋಮ್ಸ್ ಅಂಡ್ ಪ್ರೋಟೀನ್ಸ್ ಇಂದ ಮಾಡಲ್ಪಟ್ಟಿದ್ದಾವೆ. ರೈಬೋಸೋಮ್ಸ್ ಆರ್ ಮೇಡ್ ಅಪ್ ಆಫ್ ಆರ್ ಕಂಪೋಸ್ಡ್ ಆಫ್ RNA ಅಂಡ್ ಪ್ರೋಟೀನ್ಸ್. ದೇ ಆರ್ ನಾಟ್ ಬೌಂಡೆಡ್ ಬೈ ಎ ಮೆಂಬ್ರೇನ್. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಂಬ್ರೇನ್ ಅಂತಕ್ಕಂಥದ್ದು ಇಲ್ಲ, ಇದಕ್ಕೆ ಬೌಂಡ್ ಆಗಿರ್ತಕ್ಕಂಥ ಮೆಂಬ್ರೇನ್ ಇಲ್ಲ. ಅಂಡ್ ದೇ ಆರ್ ಪ್ರೆಸೆಂಟ್ ಬೋತ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ ಅಲ್ಲೂ ಇದಾವೆ ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಕೂಡ ಇದಾವೆ. ಅಂಡ್ ಆಬ್ಸೆಂಟ್ ಇನ್ ಮೆಮೇಲಿಯನ್ ಆರ್ಬಿಸಿಸ್, ಮ್ಯಾಮಲ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಮ್ಯಾಮಲ್ಸ್ ಅಲ್ಲಿ ಮಾತ್ರ, ಮ್ಯಾಮಲ್ಸಿನ RBC ಅಲ್ಲಿ ಮಾತ್ರ ಈ ರೈಬೋಸೋಮ್ಸ್ ಅಂತಕ್ಕಂಥ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥದ್ದಿಲ್ಲ, ಸೆಲ್ ಆರ್ಗನಲ್ಸ್ ಅಂತಕ್ಕಂಥವಲ್ಲಿ ಹೆಚ್ಚಾಗಿ ಮೈಟೊಕಾಂಡ್ರಿಯಾ ಇದೆ. ಆದರೆ ಈ ರೈಬೋಸೋಮ್ಸ್ ಅಂತಕ್ಕಂಥವು ಅಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ಮೆಮಲಿಯನ್ RBC ಅಲ್ಲಿ there is no ribosomes absent in this. And ribosomes are the site of protein synthesis in the cell. ಪ್ರೋಟೀನ್ ತಯಾರಾಗ್ತಕ್ಕಂಥದ್ದಲ್ಲಿ ರೈಬೋಸೋಮ್ಸ್ ಅಲ್ಲಿ. ಅದಕ್ಕೋಸ್ಕರ ದೇ ಆರ್ ಕಾಲ್ಡ್ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತಾನು ಕರೀತಾರೆ, ಟ್ರಾನ್ಸ್ಲೇಷನ್ ಫ್ಯಾಕ್ಟ್ರಿ ಅಂತಾನು ಕರೀತಾರೆ. ಮೈಟೊಕಾಂಡ್ರಿಯಾನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತಿದ್ವಿ, ಕ್ಲೋರೋಪ್ಲಾಸ್ಟ್ ನ ಏನಂತ ಹೇಳಿದ್ವಿ? ಕಿಚನ್ ಆಫ್ ದಿ ಸೆಲ್ ಅಂತ ಹೇಳಿದ್ವಿ. ರೈಬೋಸೋಮ್ಸ್ ಅನ್ನ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಥವಾ ಟ್ರಾನ್ಸ್ಲೇಷನ್ ಫ್ಯಾಕ್ಟ್ರೀಸ್ ಆಫ್ ದಿ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟು ಕೂಡ ದಟ್ ಈಸ್ ರೈಬೋಸೋಮ್ಸಿನ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಆರ್ಗನಲ್ ಇದೆ ನೋಡ್ರಿ, ಡೀಟೇಲ್ ಆಗಿ ಎಲ್ಲ ಆರ್ಗನಲ್ಸ್ಗಳ ಬಗ್ಗೆ ನಾವು ತಿಳ್ಕೊಂತಿದ್ವಿ. ಇನ್ನೊಂದು ಯಾವುದದು? ಸೆಂಟ್ರೋಸೋಮ್. ಇದನ್ನ ಸೆಂಟ್ರಲ್ ಆಪರೇಟಸ್ ಅಂತ ಕರೀತಾವೆ. ಯಾಕಪ್ಪ ಇದಕ್ಕೆ ಸೆಂಟ್ರಲ್ ಆಪರೇಟಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಇಟ್ ಈಸ್ ಎ ಸ್ಮಾಲ್ ನೇಕೆಡ್ ಆರ್ಗನಲ್ ಪ್ರೆಸೆಂಟ್ ನಿಯರ್ ದ ನ್ಯೂಕ್ಲಿಯಸ್. ಒಂದು ಚಿಕ್ಕದಾಗಿರ್ತಕ್ಕಂಥ ಆರ್ಗನಲ್ಲೇ ಇದು, ನೇಕೆಡ್. ಇದಕ್ಕೆ ಯಾವುದೇ ರೀತಿಯಾದ ರೈಬೋಸೋಮ್ ತರ ರೈಬೋಸೋಮ್ಸಿಗೆ ಹೆಂಗೆ ಮೆಂಬ್ರೇನ್ ಇಲ್ಲಿರುವ ಅದೇ ರೀತಿ ಇದಕ್ಕೂ ಕೂಡ ಯಾವುದೇ ರೀತಿಯ ಮೆಂಬ್ರೇನ್ ಅಂತಕ್ಕಂಥ ನೇಕೆಡ್ ಆಗಿದೆ. ಇಟ್ ಈಸ್ ಫೌಂಡ್ ಇನ್ ಅನಿಮಲ್ಸ್ ಅಂಡ್ ಲೋಯರ್ ಪ್ಲಾಂಟ್ಸ್. ಅನಿಮಲ್ಸ್ ಎಲ್ಲರೂ ಇರ್ತದೆ, ಮತ್ತೆ ಸಣ್ಣ ಸಣ್ಣ ಪ್ಲಾಂಟ್ಸ್ ಅಲ್ಲಿ ಸೆಂಟ್ರೋಸೋಮ್ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಅಂಡ್ ಇಟ್ ಈಸ್ ಹ್ಯಾವಿಂಗ್ ಸ್ಪೆಷಲ್ ಶೀತ್ ಸೈಟೋಪ್ಲಾಸಮ್ ಕಾಲ್ಡ್ ಸೆಂಟ್ರೋಸ್ಪಿಯರ್. ಇದರ ಒಳಗಡೆ ಒಂದು ಸ್ಪೆಷಲ್ ಶೀತ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ? ಸೆಂಟ್ರೋಸ್ಪಿಯರ್ ಅಂತ ಕರಿತೀವಿ. ಇದನ್ನು ಸೆಂಟ್ರೋಸೋಮ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೆಂಟ್ರಿಯೋಲ್ ಪೇರ್ ಅಂತಕ್ಕಂಥವು ಇರ್ತಕ್ಕಂಥವು ಇದರೊಳಗಡೆ ಇರ್ತಕ್ಕಂಥದ್ದು ಏನಂತ ಕರಿತೀವಿ? ಇದರೊಳಗಡೆ ನಮಗೆ ಕಾಣ್ತಿರ್ತಕ್ಕಂಥದ್ದು ಸೆಂಟ್ರೋಸ್ಪಿಯರ್. ಇಟ್ ಎನ್ಕ್ಲೋಸಸ್ 2 ಮೈಕ್ರೋ ಸಿಲಿಂಡರ್ಸ್. ಇದ್ರೊಳಗಡೆ 2 ಮೈಕ್ರೋ ಸಿಲಿಂಡರ್ಸ್, ಬಹಳ ಚಿಕ್ಕದಾಗಿರ್ತಕ್ಕಂಥ ಸಿಲಿಂಡರ್ಸ್ ಇದಾವೆ. ಅವನ್ನ ನಾವು ಸೆಂಟ್ರಿಯೋಲ್ಸ್ ಅಂತ ಕರಿತಾವೆ. ಅವನ್ನ ಸೆಂಟ್ರಿಯೋಲ್ಸ್ ಅಂತ ಹೇಳ್ತಾವೆ. ಅಂಡ್ ದೀಸ್ ಸೆಂಟ್ರಿಯೋಲ್ಸ್ ಲೈಕ್ ರೈಟ್ ಆಂಗಲ್ಸ್ ಟು ಈಚ್ ಅದರ್. ಇಲ್ಲಿ ನೋಡಿ, ಒಂದು ಹಿಂಗಿದೆ ಅಂದ್ರೆ ಒಂದು ಹಿಂಗಿದೆ. ಅದಕ್ಕೋಸ್ಕರ ಇವೆರಡೂ ಸೆಂಟ್ರಿಯೋಲ್ಸ್ ಅಲ್ಲಿ ಎರಡು ಏನಾಗಿದ್ದಾವೆ? ಒಂದೊಂದರಲ್ಲಿ 2 ಇದಾವೆ ಅಂತ ಹೇಳಿದ್ವಿ. ಓಕೆನಾ? 2 ಮೈಕ್ರೋ ಸಿಲಿಂಡರ್ಸ್ ಇದಾವೆ, ಒಂದೊಂದಕ್ಕೆ ನಾವು ಸೆಂಟ್ರಿಯೋಲ್ಸ್ ಅಂತ ಕರಿತಾ ಹೋಗ್ತೀವಿ. ಇವೆರಡೂ ಸೆಂಟ್ರಿಯೋಲ್ಸ್ ಏನಾಗಿದ್ದಾವೆ? ರೈಟ್ ಆಂಗಲ್ಸ್ ಟು ಈಚ್ ಅದರ್. ಈ ರೀತಿ ಏನಾಗಿದೆ? ಇಂಟು ಮಾರ್ಕ್ ಟೈಪ್ ಅಥವಾ ಪ್ಲಸ್ ಮಾರ್ಕ್ ಟೈಪ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಕ್ಕಂಥದ್ದನ್ನ. ಅಂಡ್ ದೀಸ್ ಹ್ಯಾಸ್ 9 ಟ್ರಿಪ್ಲೆಟ್ ಫೈಬ್ರಿಲ್ಸ್ ಪ್ರೆಸೆಂಟ್ ಆಬ್ಲಿಕ್ಲಿ ಆನ್ ದ ಪೆರಿಫೆರಿ. ಇದಕ್ಕೆ 9 ಏನಾಗಿದ್ದಾವೆ? ಟ್ರಿಪ್ಲಲ್ ಫೈಬ್ರಿಲ್ಸ್ ಅಂತಕ್ಕಂಥವು ಇದಾವೆ, ಆಬ್ಲಿಕ್ ಆಗಿ ಒಂದ್ರ ಪಕ್ಕದಾಗ ಇದಾವೆ. ಅಂಡ್ ದೇ ಫಾರ್ಮ್ ಆಸ್ಟ್ರಲ್ ಸ್ಪಿಂಡಲ್ ಫೈಬರ್ಸ್ ಅಂಡ್ ಪ್ರೊಡ್ಯೂಸ್ ಬೇಸಲ್ ಬಾಡೀಸ್. ಇದು ಏನಾಗ್ತಾ ಹೋಗುತ್ತೆ? ಆಸ್ಟ್ರಲ್ ಸ್ಪಿಂಡಲ್ ಫೈಬರ್ಸ್ ಅನ್ನ ಫಾರ್ಮ್ ಮಾಡುತ್ತೆ ಅಂಡ್ ಪ್ರೊಡ್ಯೂಸ್ ಬೇಸಲ್ ಬಾಡೀಸ್ ಟು ಫಾರ್ಮ್ ಸೀಲಿಯಾ ಅಂಡ್ ಫ್ಲಾಜೆಲ್ಲಾ.
ಇವು ಸೀಲಿಯಾ ಮತ್ತು ಸ್ಪಿಂಡಲ್ ಫೈಬರ್ಸ್ ಅಂತ ಹೇಳಿದ್ರೆ ಈ ರೀತಿ ಸೆಲ್ ಡಿವೈಡ್ ಆಗಬೇಕಾದ್ರೆ ಎರಡು ಸ್ಪಿಂಡಲ್ ಫೈಬರ್ಸ್ ಅಂತಕ್ಕಂಥ ಫಾರ್ಮೇಷನ್ ಆಗ್ತಾ ಹೋಗ್ತವೆ. ಓಕೆನಾ, ಅವು ಯಾರು ಮಾಡೋದು? ಈ ಸೆಂಟ್ರಿಯೋಲ್ಸ್ ಅಂತಕ್ಕಂಥ ಮೈಟಾಸಿಸ್ ಆಗೋಕ್ಕಿಂತ ಮುಂಚೆ ಇವನ್ನ ತಯಾರು ಮಾಡ್ತಾ ಹೋಗ್ತವೆ. ಇದಿಷ್ಟು ಕೂಡ ಸೆಂಟ್ರೋಸೋಮಿನ ಬಗ್ಗೆ ನಾವು ತಿಳ್ಕೊಂಡ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಕ್ಯೂಲ್ಸ್ ಅಂತಕ್ಕಂಥದ್ದು. ವ್ಯಾಕ್ಯೂಲ್ ಅಂತಕ್ಕಂಥದ್ದು ಇಟ್ಸ್ ಎ ಸ್ಟೋರ್ ಹೌಸ್ ಆಫ್ ದಿ ಸೆಲ್. ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ಸ್. ವ್ಯಾಕ್ಯೂಲ್ಸ್ ಅಂತಕ್ಕಂಥವು ಇಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್, ನಾಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ಲಲ್ಲಿ ವ್ಯಾಕ್ಯೂಲ್ಸ್ ಅಂತಕ್ಕಂಥವು ಇರೋದಿಲ್ಲ. ಆ್ಯಂಡ್ ದಿಸ್ ಈಸ್ ಮೆಂಬ್ರೇನ್ ಬೌಂಡ್ ನಾನ್ ಸೈಟೋಪ್ಲಾಸ್ಮಿಕ್ ಸ್ಯಾಕ್ಸ್ that contain non-living solid or liquid contents are they, and these they have three types. ಇದರಲ್ಲಿ ವ್ಯಾಕ್ಯೂಲ್ಸ್ ಅಲ್ಲಿ ಮೂರು ಥರ ಇದ್ದಾವೆ. ಒಂದು ಸ್ಯಾಪ್ ವ್ಯಾಕ್ಯೂಲ್ಸ್, ಫುಡ್ ವ್ಯಾಕ್ಯೂಲ್ಸ್ ಮತ್ತು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತ ಕರಿತಾ ಹೋಗ್ತೇವೆ. ಆ್ಯಂಡ್ ದಿಸ್ ಸ್ಯಾಪ್ ವ್ಯಾಕ್ಯೂಲ್ ಕವರಿಂಗ್ ಎ ಮೆಂಬ್ರೇನ್ ಕಾಲ್ಡ್ ಟೋನೋಪ್ಲಾಸ್ಟ್. ಅದಕ್ಕೆ ಒಂದು ಕವರಿಂಗ್ ಇದೆ, ಅದಕ್ಕೆ ಟೋನೋಪ್ಲಾಸ್ಟ್ ಅಂತ ಕರಿತಾ ಹೋಗ್ತೀವಿ. ವ್ಯಾಕ್ಯೂಲ್ ಮೇಲ್ಗಡೆ ಇರ್ತಕ್ಕಂಥ ಮೆಂಬ್ರೇನಿಗೆ ಟೋನೋಪ್ಲಾಸ್ಟ್, ಅದರೊಳಗಡೆ ಇರ್ತಕ್ಕಂಥ ಒಂದು ಏನು ಸ್ಯಾಪಿಗೆ ಲಿಕ್ವಿಡಿಗೆ ಅದರಲ್ಲಿ ಟೋನೋಪ್ಲಾಸಮ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ದಿಸ್ ಈಸ್ ಇಟ್ ಈಸ್ ಹ್ಯಾವಿಂಗ್ ಎ ಡೈಜೆಸ್ಟಿವ್ ಎನ್ಸೈಮ್ ಪ್ರೆಸೆಂಟ್ ಇನ್ ದ ವ್ಯಾಕ್ಯೂಲ್. ವ್ಯಾಕ್ಯೂಲಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಕೂಡ ಇದಾವೆ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಅದನ್ನು ರಿಪೋರ್ಟ್ ಮಾಡ್ತಾ ಹೋಗಿದ್ದಾರೆ ವ್ಯಾಕ್ಯೂಲ್ಸಲ್ಲಿ ಅಂತ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ, ಇದಿಷ್ಟು ಕೂಡ ನಾವು ವ್ಯಾಕ್ಯೂಲ್ ಬಗ್ಗೆ ನೋಡ್ತಕ್ಕಂಥ. ಇಲ್ಲಿ ನೋಡ್ಬೋದು ನೀವು ವ್ಯಾಕ್ಯೂಲಲ್ಲಿ ಇರ್ತಕ್ಕಂಥ ಇದು ಒಂದು ದೊಡ್ಡ ವ್ಯಾಕ್ಯೂಲ್ ಅಂತಕ್ಕಂಥದ್ದು ಇಲ್ಲಿದೆ. ಓಕೆನಾ, ಇದು ಸೆಂಟ್ರಿಗೆ ಇರ್ತಾ ಹೋಗುತ್ತೆ. ಪ್ಲಾಂಟ್ ಸೆಲ್ಲಲ್ಲಿ, ಅನಿಮಲ್ ಸೆಲ್ಲಲ್ಲಿ ಇರೋದಿಲ್ಲ ವ್ಯಾಕ್ಯೂಲ್ ಅಂತ ಹೇಳ್ತಾ ಹೋಗಿದ್ವಿ. ಇದ್ರ ಮೇಲೆ ಇರ್ತಕ್ಕಂಥ ಕವರಿಗೆ ಟೋನೋಪ್ಲಾಸ್ಟ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಓಕೆನಾ, ಒಳಗಡೆ ಇರ್ತಕ್ಕಂಥದ್ದು ಟೋನೋಪ್ಲಾಸಮ್ ಅಂತಕ್ಕಂಥದ್ದು. ಇದರೊಳಗಡೆ ಏನಿದಾವೆ? ಡೈಜೆಸ್ಟಿವ್ ಎನ್ಸೈಮ್ಸು ಇದ್ದಾವೆ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನಮಗೆ ರಿಪೋರ್ಟ್ಸ್ ಅಂತಕ್ಕಂಥವು ಬರ್ತಾ ಹೋಗಿದ್ದಾವೆ. ಮತ್ತು ಇದರ ಸೈಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಆಗಿ 2 ಮೈಕ್ರೋಮೀಟರ್ಸ್ ಅಂತಕ್ಕಂಥದ್ದು, ಅದಕ್ಕಿಂತ ಜಾಸ್ತಿನೂ ಕೂಡ ಸಮ್ಟೈಮ್ಸ್ ಇರ್ತಾ ಹೋಗಿದೆ. ಲಾಸ್ಟಿಗೆ ಬಂದ್ಬಿಟ್ಟು ಹಾಗಾದರೆ ಇದೆಲ್ಲ ಅನಿಮಲ್ ಸೆಲ್ಸ್ನ ಬಗ್ಗೆ, ಪ್ಲಾಂಟ್ ಸೆಲ್ನ ಬಗ್ಗೆ, ಅದರ ಆರ್ಗನಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗಿದ್ವಿ. ಇವಾಗ ಹಾಗಾದರೆ ಅನಿಮಲ್ ಸೆಲ್ಲಿಗೂ ಮತ್ತು ಪ್ಲಾಂಟ್ ಸೆಲ್ಲಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನಪ್ಪ? ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಲು. ಇಲ್ಲಿ ಇದನ್ನು ನಾವು ಪ್ಲಾಂಟ್ ಅಂತ ತಗೊಳ್ಳೋಣ. ಈ ಕಡೆ ಇದು ಪ್ಲಾಂಟ್ ಸೆಲ್ಲು, ಈ ಕಡೆ ಅನಿಮಲ್ ಸೆಲ್ಲನ್ನು ನಾನು ತಗೊಳ್ತಾ ಹೋಗ್ತೀನಿ. ಓಕೆನಾ, ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಈಸ್ ಪ್ರೆಸೆಂಟ್, ಇಲ್ಲಿ ಸೆಲ್ ವಾಲ್ ಆಬ್ಸೆಂಟ್. ಅನಿಮಲ್ ಸೆಲ್ ಪ್ಲಾಸ್ಟಿಡ್ಸ್ ಆರ್ ಪ್ರೆಸೆಂಟ್, ಪ್ಲಾಸ್ಟಿಡ್ಸ್ ಆರ್ ಆಬ್ಸೆಂಟ್. ಹೇಳಿದ್ನಲ್ಲ, ಪ್ಲಾಸ್ಟಿಡ್ಸು ಸೆಲ್ ವಾಲು ಓನ್ಲಿ ಇಟ್ ಈಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್, ಇಟ್ ಈಸ್ ಆಬ್ಸೆಂಟ್ ಇನ್ ಅನಿಮಲ್ ಸೆಲ್. ಸೆಂಟ್ರಿಯೋಲ್ಸ್ ಅಂಡ್ ಸೆಂಟ್ರೋಸೋಮ್ಸ್ ಆರ್ ಆಬ್ಸೆಂಟ್, ಸೆಂಟ್ರಿಯೋಲ್ಸ್ ಅಂಡ್ ಸೆಂಟ್ರೋಸೋಮ್ಸ್ ಆರ್ ಆಬ್ಸೆಂಟ್ ಇನ್ ಪ್ಲಾಂಟ್ ಸೆಲ್, ಸೆಂಟ್ರಿಯೋಲ್ಸ್ ಅಂಡ್ ಸೆಂಟ್ರೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್ಸ್. ವ್ಯಾಕ್ಯೂಲ್ಸ್ ಲಾರ್ಜ್ ಅಂಡ್ ಲೆಸ್, ಭಾಳ ದೊಡ್ಡದಿರ್ತವೆ, ಕಡಿಮೆ ಇರ್ತವೆ. ವ್ಯಾಕ್ಯೂಲ್ಸ್ಗಳು ಸಣ್ಣ ಸಣ್ಣಕ್ಕಿರ್ತವೆ, ಎಲ್ಲೋ ಒಂದು ಕಡೆ ಸ್ಮಾಲ್, ಇದರಲ್ಲಿ ಮತ್ತೆ ಬಹಳಷ್ಟು ಇರ್ತಾ ಹೋಗ್ತವೆ ವ್ಯಾಕ್ಯೂಲ್ಸ್ ಅಂತಕ್ಕಂಥವು. ಓಕೆನಾ, ಸ್ಮಾಲ್. ಇನ್ನೊಂದು ಸ್ವಲ್ಪ ಅನಿಮಲ್ ಸೆಲ್ಸಲ್ಲಿ ವ್ಯಾಕ್ಯೂಲ್ಸ್ ಇರೋದೇ ಇಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾವು ಇಲ್ಲಿ ಪ್ರೆಸೆಂಟ್ ಅಂತ ಹೇಳ್ಬೋದು, ಇಲ್ಲಿ ಆಬ್ಸೆಂಟ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಆದರೆ ರೀಸೆಂಟಾಗಿ ಅನಿಮಲ್ ಸೆಲ್ಸಲ್ಲೂ ಕೂಡ ಸಣ್ಣ ಸಣ್ಣ ವ್ಯಾಕ್ಯೂಲ್ ಇದೆ, ಬಹಳಷ್ಟು ಇದ್ದಾವೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸನ್ನು ಹಾಕ್ತಾ ಹೋಗಿದ್ದಾರೆ. ದೆನ್ ನ್ಯೂಕ್ಲಿಯಸ್, ಪ್ಲಾಂಟ್ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಲೈ ಆನ್ ಒನ್ ಸೈಡ್. ಈ ರೀತಿ ಪ್ಲಾಂಟ್ ಸೆಲ್ ಇದೆಯಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಒಂದು ಕಡೆ ಮೂಲಿಗಿದೆ. ಇಲ್ಲೆಲ್ಲ ದೊಡ್ಡದಿಗೆ ಏನಾಗಿದೆ? ಅನಿಮಲ್ ಸೆಲ್ ಅಂತಕ್ಕಂಥದ್ದು, ಅದರಲ್ಲಿ ವ್ಯಾಕ್ಯೂಲ್ ಅಂತಕ್ಕಂಥದ್ದೇ ಆವರಿಸ್ಕೊಂಡ್ಬಿಟ್ಟಿದೆ. ಓಕೆನಾ, ಇದು ಪ್ಲಾಂಟ್ ಸೆಲ್ ಅನ್ನು ನಾವು ನೋಡ್ತೇವೆ. ಅದೇ ರೀತಿ ಅನಿಮಲ್ ಸೆಲ್ ಅಂತ ತಗೊಂಡ್ರೆ ಸೆಂಟ್ರಿಗಿದೆ ನ್ಯೂಕ್ಲಿಯಸ್ ಅಂತ, ಇಲ್ಲಿ ಮಾತ್ರ ಸೈಡಿಗೆ ಅಂತಕ್ಕಂಥ. ಅಂಡ್ ದೀಸ್ ಸೆಲ್ಸ್ ಆರ್ ರಿಜಿಡ್, ಈ ಸೆಲ್ಸ್ ಆರ್ ಪ್ಲಾಂಟ್ ಸೆಲ್ಸ್ ಈಸ್ ರಿಜಿಡ್ ಅಂಡ್ ದೀಸ್ ಸೆಲ್ಸ್ ಆರ್ ಫ್ಲೆಕ್ಸಿಬಲ್. ಅನಿಮಲ್ ಸೆಲ್ಸ್ ಆರ್ ಫ್ಲೆಕ್ಸಿಬಲ್. ನ್ಯೂಕ್ಲಿಯಸ್ ಲೈ ಇನ್ ದ ಸೆಂಟರ್ ಅಂತ ಹೇಳಿದ್ವಿ, ನ್ಯೂಕ್ಲಿಯಸ್ ಲೈ ಇನ್ ದ ಒನ್ ಸೈಡ್. ಅಂಡ್ ಗಾಲ್ಗಿ ಕಂಟೈನ್ಸ್ ಡಿಕ್ಟಿಯೋಸೋಮ್ಸ್. ಗಾಲ್ಗಿ ಆಪರೇಟರ್ಸ್ ಅಲ್ಲಿ ಡಿಕ್ಟಿಯೋಸೋಮ್ಸ್ ಇದೆ. ಇಲ್ಲಿ ಇನ್ ದ ಫಾರ್ಮ್ ಆಫ್ ವೆಸಿಕಲ್ಸ್ ಅಂತಕ್ಕಂಥವು ಇದಾವೆ. ಅಂಡ್ ಪ್ಲಾಂಟ್ ಸೆಲ್ಸ್ ಆರ್ ಲಾರ್ಜರ್ ಇನ್ ಸೈಜ್, ಅನಿಮಲ್ ಸೆಲ್ಸ್ ಆರ್ ಸ್ಮಾಲರ್ ಇನ್ ಸೈಜ್. ಅಂಡ್ ಇಲ್ಲಿ ಸ್ಟಾರ್ಚ್ ಈಸ್ ಸ್ಟೋರ್ಡ್, ಇಲ್ಲಿ ಗ್ಲೈಕೋಜನ್ ಈಸ್ ಸ್ಟೋರ್ಡ್. ದೀಸ್ ಆರ್ ಆಲ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ಸ್. ಅರ್ಥ ಆಗ್ತಿದೆಯಾ? ಓಕೆನಾ, ಇಲ್ಲಿ ಮತ್ತೆ ನಾವು ಡಯಾಗ್ರಾಮ್ಸ್ ಅನ್ನು ತಗೊಂಡ್ಬಿಟ್ಟು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಡಿಫರೆನ್ಸ್ ಅನ್ನ. ಗೊತ್ತಾಯ್ತಾ? ನೋಡ್ರಿ, ದಿಸ್ ಈಸ್ ಕಾಲ್ಡ್ ಆಸ್ ಎ ಪ್ಲಾಂಟ್ ಸೆಲ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಹಾಂ,
ದಿಸ್ ಇಸ್ ಸಿ. ಇದರಲ್ಲಿ ಇರತಕ್ಕಂಥ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಸೈಟೋಸ್ಕೆಲಿಟನ್ ಇದೆ, ಪೆರಾಕ್ಸಿಸೋಮ್ಸ್ ಇದಾವೆ, ಮೈಟೋಕಾಂಡ್ರಿಯಾ ಎರಡರಲ್ಲೂ ಇದಾವೆ, ರೈಬೋಸೋಮ್ಸ್ ಎರಡರಲ್ಲೂ ಇದಾವೆ, ರಫ್ ಎಂಡೋಪ್ಲಾಸ್ಮಿಕ್ ಎರಡರಲ್ಲೂ ಇದೆ, ನ್ಯೂಕ್ಲಿಯಸ್ ಇದೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ಎರಡರಲ್ಲೂ ಇದೆ, ಗಾಲ್ಗಿ ಆಪರೇಟಿವ್ಸ್ ಎರಡರಲ್ಲೂ ಇದೆ, ಗೊತ್ತಾಯ್ತಾ. ಇದು ಲೈಸೋಸೋಮ್ಸ್ ಅಲ್ಲಿ ಎರಡರಲ್ಲೂ ಇದಾವೆ, ಪ್ಲಾಸ್ಮಾ ಮೆಂಬ್ರೇನು ಎರಡರಲ್ಲೂ ಇದೆ. ನಾನು ಹೇಳಿದ್ದೆ ದಿಸ್ ಈಸ್ ಪ್ಲಾಂಟ್ ಸೆಲ್, ದಿಸ್ ಈಸ್ ಅನ್ ಅನಿಮಲ್ ಸೆಲ್ ಅಂತಕ್ಕಂಥ. ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ನೋಡ್ರಿ, ಅನಿಮಲ್ ಸೆಲ್ಸ್ ಅಲ್ಲಿ ಸೆಂಟ್ರಿಯೋಲ್ಸ್ ಇದಾವೆ, ಪ್ಲಾಂಟ್ ಸೆಲ್ ಅಲ್ಲಿ ಸೆಂಟ್ರಿಯೋಲ್ಸ್ ಇಲ್ಲ, ನೋ ಸೆಂಟ್ರಿಯೋಲ್ಸ್. ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಇದೆ ಇಲ್ಲಿ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಇದೆ, ದೇರ್ ಇಸ್ ನೋ ಸೆಂಟ್ರಲ್ ವ್ಯಾಕ್ಯೂಲ್, ಅಂದ್ರೆ ಸ್ಮಾಲ್ ವ್ಯಾಕ್ಯೂಲ್ಸ್ ಇದಾವೆ ಅಂತ ಹೇಳ್ತಾರೆ ಸ್ವಲ್ಪ ಅನಿಮಲ್ ಸೆಲ್ಸ್ಗಳಲ್ಲಿ. ದೆನ್ ಇಟ್ ಈಸ್ ಹ್ಯಾವಿಂಗ್ ಟೋನೋಪ್ಲಾಸ್ಟ್, ಇದರಲ್ಲಿ ಟೋನೋಪ್ಲಾಸ್ಟ್ ಇದೆ, ಮತ್ತೆ ಇದರಲ್ಲಿ ಟೋನೋಪ್ಲಾಸ್ಟ್ ಇಲ್ಲ, ವ್ಯಾಕ್ಯೂಲೇ ಇಲ್ಲ ಅಂದ್ರೆ ಟೋನೋಪ್ಲಾಸ್ಟ್ ಇದೆ. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇದಾವೆ, ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ, ಗೊತ್ತಾಯ್ತಾ. ಇದರಲ್ಲಿ ಪ್ಲಾಸ್ಮೋಡೆಸ್ಮೆಟಾ ಇದಾವೆ, ಇಲ್ಲಿ ಪ್ಲಾಸ್ಮೋಡೆಸ್ಮೆಟಾ ಅಂತಕ್ಕಂಥದ್ದು ಇಲ್ಲ. ಇದಕ್ಕೆ ಸೆಲ್ ವಾಲ್ ಇದೆ, ಇದಕ್ಕೆ ಸೆಲ್ ವಾಲ್ ಅಂತಕ್ಕಂಥದ್ದು ಇಲ್ಲ. ಆಗ್ತಾ ಇದೆಯಾ? ನಾನು ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ. ದಿಸ್ ಈಸ್ ಪ್ಲಾಂಟ್ ಸೆಲ್ ಅಂಡ್ ದಿಸ್ ಈಸ್ ಅನಿಮಲ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ತಾ ಇದೀವಿ. ಏನೇನು ಡಿಫ್ರೆನ್ಸ್ ಇದಾವೆ? ಫಸ್ಟ್ ಒನ್, ಇದರಲ್ಲಿ ಸೆಲ್ ವಾಲ್ ಇದೆ, ಇದರಲ್ಲಿ ಸೆಲ್ ವಾಲ್ ಇಲ್ಲ. ಇದರಲ್ಲಿ ಪ್ಲಾಸ್ಮೋಡೆಸ್ಮೆಟಾ ಇದೆ, ಇದರಲ್ಲಿ ಪ್ಲಾಸ್ಮೋಡೆಸ್ಮೆಟಾ ಇಲ್ಲ. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ, ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ. ಪ್ಲಾಂಟ್ ಸೆಲ್ ಅಲ್ಲಿ ಟೋನೋಪ್ಲಾಸ್ಟ್ ಇದೆ, ಇದರಲ್ಲಿ ಟೋನೋಪ್ಲಾಸ್ಟ್ ಇಲ್ಲ. ಇದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ವ್ಯಾಕ್ಯೂಲ್ ಇದೆ, ಇದರಲ್ಲಿ ವ್ಯಾಕ್ಯೂಲ್ ಇಲ್ಲ. ಯಾವ್ಯಾವಿಲ್ಲ? ಸೆಲ್ ವಾಲ್ ಇದೆ, ಇಲ್ಲಿಲ್ಲ. ಇಲ್ಲಿ ಪ್ಲಾಸ್ಮೋಡೆಸ್ಮೆಟಾ ಇದೆ, ಇಲ್ಲಿಲ್ಲ. ಓಕೆನಾ? ಹಾಗೆ ಅದೇ ರೀತಿ ಟೋನೋಪ್ಲಾಸ್ಟು, ಕ್ಲೋರೋಪ್ಲಾಸ್ಟು, ವ್ಯಾಕ್ಯೂಲ್ ಅಂತಕ್ಕಂಥದ್ದು ಪ್ಲಾಂಟ್ ಸೆಲ್ ಅಲ್ಲಿ ಇದೆ, ಆದ್ರೆ ಅನಿಮಲ್ ಸೆಲ್ ಇಲ್ಲ. ಅನಿಮಲ್ ಸೆಲ್ ಅಲ್ಲಿ ಏನಿದೆಯಪ್ಪ? ಸೆಂಟ್ರಿಯೋಲ್ಸ್ ಇದಾವೆ, ಇಲ್ಲಿ ಸೆಂಟ್ರಿಯೋಲ್ಸ್ ಇಲ್ಲ. ಅದೇ ರೀತಿ ಇಲ್ಲಿ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಒಂದ್ ಸೈಡ್ ಇದೆ, ಇಲ್ಲಿ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಸೆಂಟ್ರಲ್ಲಿ ಇದೆ ಅಂತಕ್ಕಂಥದ್ದು. ಇದಿಷ್ಟು ಕೂಡ ದಟ್ ಈಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತಕ್ಕಂಥದ್ದು ಚಾಪ್ಟರ್ ಇಂದ ಗೊತ್ತಾಯ್ತಾ. ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಓಕೆ, ಇನ್ ದ ನೆಕ್ಸ್ಟ್ class we will start the next chapter, that is tissues. Okay, if you have any doubts you can call me and ask the questions, or you can watch this video again and again so that you can understand better. Okay, even though after watching this video if you have doubts, please call me and ask the question. Thank you one and all.